ಹಾಸ್ಯ ನಟ ರಾಜು ತಾಳಿಕೋಟೆ ಅವರ ನಿಧನಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಸಂತಾಪ ವ್ಯಕ್ತವಾಗಿದೆ. ಸದ್ಯ ನಾವು ಅವರ ಏನು ತೋಟದ ಮನೆ ಚಿಕ್ಕ ಸಿಂದಗಿ ಏನಿದೆ, ಚಿಕ್ಕ ಸಿಂದಗಿ ತೋಟದ ಮನೆ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ರಾಜು ತಾಳಿಕೋಟೆ ಅವರ ಪಾರ್ಥಿವ ಶರೀರವನ್ನ ಇಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗ್ತಾ ಇದೆ. ಇಲ್ಲಿ ಸಾರ್ವಜನಿಕರು, ಸ್ಥಳೀಯರು, ಗ್ರಾಮಸ್ಥರು ಮತ್ತು ಅನೇಕ ಕಲಾವಿದರಲ್ಲಿ ಆಗಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ನೋಡ್ಬೋದು ಕುಂಟಕೋಣ ಮೂಕಜಾಣ ಖ್ಯಾತಿಯ ದಯಾನಂದ್ ಅವರಿದ್ದಾರೆ, ಜೊತೆಗೆ ಹಿರಿಯ ಕಲಾವಿದರು ಬಸವರಾಜ್ ಜಾಳವಾರ ಅವರಿದ್ದಾರೆ. ಅವರ ಒಡನಾಟವನ್ನ ನಾವು ಅವ್ರ ಬಾಯಿಂದಲೇ ಕೇಳೋಣ. ರಾಜು ತಾಳಿಕೋಟೆ ಅವ್ರ ಬಗ್ಗೆ ಏನ ಎಲ್ಲ ನಿಮ್ಮ ಒಡನಾಟ ಹೇಗಿತ್ತು? ಒಡನಾಟ ಅನ್ನಕೇನ್ರಿ, ನಾವು ಸಣ್ಣವರಿದ್ದಾಗಲಿಂದನು ಹೆಚ್ಚು ಕಡಿಮೆ ನಮ್ಮನ್ನು ಎತ್ತಿ ಆಡಿಸಿದವ್ರು ಅವರು. ರಾಜು ತಾಳಿಕೋಟೆ ಅವರು ಅಂದ್ರೆ ಕರ್ನಾಟಕಕ್ಕೆ ಅವರು, ನಾನು ಆಗ್ಲೇ ಹೇಳ್ದಂಗೆ ಕರ್ನಾಟಕಕ್ಕೆ ರಾಜು ತಾಳಿಕೋಟೆ, ಆದ್ರೆ ಅವ್ರು ಯಾವಾಗಲೂ ನಮ್ಗೆ ರಾಜು ಮಾಮನೆ. ಏನು ಅಂದ್ರೆ ಸೋದರ ಮಾವ ಅನ್ನೋ ಬಾಂಧವ್ಯ ಇತ್ತು ನಮಗೆ. ಅವರು ಅಷ್ಟೇ ನಮ್ಮನ್ನ ಅಳಿಯ ಅಂತಲ್ಲ, ಮಕ್ಕಳ ಥರನೇ ನೋಡ್ಕೊಂಡ್ರು, ನಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡಿದ್ರು. ಪಾತ್ರ ಮಾಡಿದ್ರಿ ಅವ್ರ ಜೊತೆ? ಮಾಡೀನಿ ಸರ್. ಅವ್ರ ಕಂಪ್ನಿ ಒಳಗ ಶ್ರೀ ಗುರು ಕಾಸಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಕಂಪ್ನಿ ಒಳಗ ಮಿಲಿಟರಿ ಮಾವ ಕಂತ್ರಿ ಹಳೆ ಅನ್ನೋ ನಾಟಕದೊಳಗ ಅವ್ರ ಜೊತೆಲಿ ನಾನು ಪಾತ್ರ ಮಾಡಿದ್ದೀನಿ. ಯಾವ ಪಾತ್ರ? ಅವ್ರ ಜೊತೆಲಿ ಅವ್ರ ಅಳಿಯನ ಪಾತ್ರ. ಅವ್ರ ಮಾವ ನೀವು ಹಳೆಯ? ಅವ್ರ ಮಾವ, ನಾನು ಅಳಿಯ. ಈಗ ರಾಜು ತಾಳಿಕೋಟೆ ಅಂದ್ರೆ ಎಲ್ಲರೂ ಮುಖದಲ್ಲಿ ನಗು ಬರುತ್ತೆ, ಅಂದ್ರೆ ನಗಿಸ್ತಾ ಇದ್ರು ಎಲ್ಲರೂ ಹಾಸ್ಯ ಕಲಾವಿದರಾಗಿ. ಅವ್ರ ಹಾಸ್ಯ ಪ್ರಜ್ಞೆ ಹೇಗೆಲ್ಲ ಇತ್ತು? ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಧ್ವನಿನೇ ಒಂದು ವಿಚಿತ್ರ ಧ್ವನಿ. ಆ ಧ್ವನಿ ಯಾರಾದ್ರೂ ಅವ್ರ ಧ್ವನಿಯಲ್ಲಿ ಮಾತಾಡ್ಲಿ ಒಂಥರ ನಗು ಬಂದ್ಬಿಡ್ತೈತ್ರಿ. ಅವ್ರ ಸ್ಟೇಜಿಗೆ ಬರೋದೇ ಒಂದಾದ್ರೆ ಅವ್ರ ಧ್ವನಿನೇ ಒಂಥರ ವೆರೈಟಿ ಇತ್ತು. ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ ಆಯ್ತು, ಆಮೇಲೆ ಅವರ ಟೈಮಿಂಗು, ಕಾಮಿಡಿ ಟೈಮಿಂಗು, ಸಮಯ ಪ್ರಜ್ಞೆ, ಆಮೇಲೆ ರಾಜಕೀಯ ಕೆಲವೊಂದು ರಾಜಕೀಯ ಇವ್ರು ಚಾಟಿ ಏಟಿನಿಂದ ಹೊಡೆಯೋದಾಗ್ಲಿ ಅಂತವೆಲ್ಲ ಮಾತಾಡ್ತಿದ್ರಲ್ಲ, ಅವೆಲ್ಲ ಬಹಳ ಚೆನ್ನಾಗಿ ಇದು ಮೂಡಿ ಬರ್ತಿತ್ತು ನಾಟಕ. ತೆರೆಯ ಮೇಲೆ ಬಣ್ಣ ಹಚ್ಕೊಂಡು ನಟನೆ ನೋಡಿದ್ರಿ, ನಾವೆಲ್ಲ ನೋಡಿದೀವಿ. ತೆರೆ ಹಿಂದೆ ಇರ್ತಿದ್ರಿ ನೀವೆಲ್ಲರೂ. ತೆರೆ ಹಿಂದೆ ಅವ್ರ ಬದುಕಿ ಆಗ್ತಿತ್ತು, ಅವ್ರ ಮಾತುಕತೆ, ಅವರ ಒಂದು ಜೀವನ ಶೈಲಿ ಆಗಿರ್ತಿತ್ತು. ಅವರು ಮೊದಲು ಒಬ್ಬ ರಂಗಕರ್ಮಿಯಾಗಿ ಬಂದವರು, ಅಂದ್ರೆ ಕೆಲಸಗಾರನಾಗಿ ನಾಟಕ ಕಂಪ್ನಿಗೆ ಬಂದವರು. ಅವಾಗ ಯಾವ ಮನಸ್ಥಿತಿ ಇತ್ತಲ್ಲ, ಅವ್ರ ಮಾಲೀಕರಾದಾಗ್ಲೂ ಕೂಡ ಅದೇ ಮನಸ್ಥಿತಿ ಇತ್ತು ಅವ್ರಿಗೆ. ನಾನು ಮಾಲೀಕ, ನಾನು ಹಂಗಿರ್ಬೇಕಂತ ಯಾವಾಗಲೂ ಅನ್ಕೊಂಡವ್ರಲ್ಲ. ಒಬ್ಬ ಕಲಾವಿದನಿಗೆ ಏನು ಬೆಲೆ ಕೊಡಬೇಕು ಆ ಬೆಲೆ ಕೊಟ್ಟು ಅವ್ರನ್ನ ತಮ್ಮ ಮಕ್ಕಳ ಥರ ನೋಡಿಕೊಂಡು ಕಂಪ್ನಿ ನಡೆಸಿದಂಥವ್ರು ಅವರು. ಅವ್ರ ಮನಸ್ಥಿತಿ ಹೆಂಗಿತ್ತು? ಇದು ಏನು ರಂಗಕರ್ಮಿ, ನಾಟಕಕಾರ ಅಂತ ದಯಾನಂದ್ ಅವ್ರ ಮಾತು. ಇಲ್ಲಿ